ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಿ.ವಿ.ಕೆ ಸರ್. ಇವತ್ತಿಗೆ UPSC ಕರೆಂಟ್ ಅಫೇರ್ಸ್ ವಿಡಿಯೋದೊಂದಿಗೆ ಮತ್ತೊಂದು ಸಲ ನಿಮ್ಮೆದುರಿಗೆ ಬಂದಿದ್ದೇನೆ. ಬನ್ನಿ ಮುಂದೆ ನೋಡೋಣ. ಈ ಒಂದು ವಿಡಿಯೋದಲ್ಲಿ PIB, ದ ಹಿಂದೂ, ಪ್ರಜಾವಾಣಿ ಮತ್ತು ನಮ್ಮದೇ ಆದಂಥ ಕೆಲವು ಕ್ವಶನ್ಗಳನ್ನು ನಿಮಗೆ ನೀಡಿರ್ತೇನೆ ಮತ್ತು ನಿಮಗೂ ಕೂಡ ಸಾಲ್ವ್ ಮಾಡೋಕ್ಕೆ ಕೆಲವು ಕ್ವಶನ್ಗಳನ್ನು ನೀಡಿರ್ತೇನೆ ಗೆಳೆಯರಿ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಅಂತ ನಿಮ್ಗೆ ಕೇಳ್ತೇನೆ ಗೆಳೆಯರಿ. ಪ್ರೆಸ್ ಅಂಡ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ಬಂದಂತಹ ಕೆಲವು ಮಾಹಿತಿಗಳನ್ನು ನೋಡೋಣ ಸ್ಟೂಡೆಂಟ್ಸ್. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇಂದ ಬಂದಂತಹ ಕೆಲವು ಮಾಹಿತಿಗಳನ್ನು ನೋಡಿದ್ರೆ, ನ್ಯಾಷನಲ್ ಕನ್ಸ್ಯೂಮರ್ ಡೇ 2020 ಅದರ ಥೀಮ್ ಏನಾಗಿರ್ತದ, ನ್ಯೂ ಫೀಚರ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019. ಅದರ 2020ರ ಥೀಮ್ ಏನಾಗಿರ್ತದ, 2019ರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಇರತಕ್ಕಂತಹ ಹೊಸದಾದಂತಹ ಫೀಚರ್ಗಳನ್ನ ತಿಳಿಸುವುದು. ಟ್ರೈಫೆಡ್ ಮತ್ತು MOFPI ಎರಡು MOU ಅನ್ನ ಸೈನ್ ಮಾಡಿರ್ತದ. ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಟ್ರೈಫೆಡ್ ಅಂದ್ರೆ ಏನು ಅಂತ ಹೇಳ್ತೀನಿ. ದ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ, ಇದಕ್ಕೆ ನಾವೇನಂತ ಕರಿತೀವಿ, ಟ್ರೈಫೆಡ್ ಅಂತ ಕರಿತೀವಿ. ಟ್ರೈಬಲ್ ಅಂತ ಹೆಸರು ಹೇಳ್ತಾ ಇದೆ. ಟ್ರೈಬಲ್ ಅಂತ ಅಂದ್ರೆ ಏನು, ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಫೆಡರೇಷನ್. ನೆಕ್ಸ್ಟ್ MOFPI ಅಂತಂದ್ರ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತಂದ್ರೆ ಫುಡ್ ಪ್ರೊಸೆಸಿಂಗ್, ಖಾದ್ಯ ಸಂಸ್ಕರಣಾ ವಿಭಾಗದ ಒಂದು ಮಂತ್ರಾಲಯ ಏನಿರ್ತದ ಅದರ ಜೋಡಿ MOU ಅನ್ನ ಟ್ರೈಫೆಡ್ ಸೈನ್ ಮಾಡಿರ್ತದ. ಯಾವುದಕ್ಕಾಗಿ, ದ ಅಪ್ಲಿಫ್ಟ್ಮೆಂಟ್ ಆಫ್ ಟ್ರೈಬಲ್ ಲೈವ್ಸ್ ಅಂತಂದ್ರ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗಾಗಿ ಒಂದು ಸೈನ್ ಮಾಡಿರ್ತದ. ಯಾವ ಮೂಲಕವಾಗಿ, PMFME ಸ್ಕೀಮ್ ನ ಮೂಲಕವಾಗಿ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅನ್ನುವಂತಹ ಒಂದು ಸ್ಕೀಮ್ ನ ಅಂಗವಾಗಿ ಬುಡಕಟ್ಟು ಜನಾಂಗಗಳನ್ನ ಮೇಲೆತ್ತುವಂತಹ ಒಂದು ಕೆಲಸ ಆಗಬೇಕು ಅಂತ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಮತ್ತು ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಇವೆರಡು MOU ಅನ್ನ ಸೈನ್ ಮಾಡಿರ್ತದ. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಂದ ಬಂದಂತಹ ಕೆಲವು ಅಪ್ಡೇಟ್ ಗಳನ್ನ ನೋಡೋಣ. 75ನೇ ಭಾರತದ ಸ್ವಾತಂತ್ರ್ಯ ದಿನದ ಅಂಗವಾಗಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈಗ ಏನು ಕೆಲವು ಮಾನ್ಯುಮೆಂಟ್ ಗಳನ್ನ ತನ್ನ ಸಂರಕ್ಷಣೆಯಲ್ಲಿ ಇಟ್ಕೊಂಡಿತ್ತು, ಅಲ್ಲೆಲ್ಲ ಫ್ರೀ ಶೂಟಿಂಗ್ ಅನ್ನ ಅಲೌ ಮಾಡಲಾಗಿದೆ. ಫ್ರೀ ಶೂಟಿಂಗ್ ಅಂತಂದ್ರ ಕ್ಯಾಮೆರಾಗಳ ಮೂಲಕ ಅವರು ಫೋಟೋಗಳನ್ನ ತಕ್ಕೋಬಹುದು ಅಥವಾ ವಿಡಿಯೋಗಳನ್ನ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಜಜ್ಮೆಂಟ್ ಅನ್ನ ಕೊಟ್ಟಿರ್ತದ. ಇದು ಯಾವಾಗ್ಲಿಂದ ಯಾವಾಗಿನವರೆಗೂ ಅಂತಂದ್ರ 25 ಡಿಸೆಂಬರ್ 2020ರಿಂದ 15 ಆಗಸ್ಟ್ 2021 ಆದರೂ ಕೂಡ ಕೆಲವೊಂದು ಐಕಾನಿಕ್ ಸೈಟ್ಗಳು ಮತ್ತು ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನ ಹೊರತುಪಡಿಸಿ ಅಂತ ಅಂಡರ್ಲೈನ್ ಮಾಡಿಬಿಟ್ಟು ಅವರು ಹೇಳಿರ್ತಾರೆ ಗೆಳೆಯರೆ. ಭಾರತದ ನೌಕಾಪಡೆಯ ಒಂದು ಹಡಗು ಕಿಲ್ತಾನ್ ಇದು ನಾರೋಂಗ್ ಪೋರ್ಟ್ ಹೋಚಿ ಮಿನ್ ಸಿಟಿಯನ್ನ ತಲುಪಿರ್ತದ ವಿಯೆಟ್ನಾಂನಲ್ಲಿ. ಇದು 24 ಡಿಸೆಂಬರ್ 2020ಕ್ಕೆ ತಲುಪಿರ್ತದ. ಯಾವ ಮಿಷನ್ ನ ಅಡಿಯಾಗಿ, ಮಿಷನ್ ಸಾಗರ್ 3 ಅನ್ನುವಂತ ಒಂದು ಮಿಷನ್ ನ ಅಡಿಯಾಗಿ ಇದು ಅಲ್ಲಿ ತಲುಪಿರ್ತದ. ಈ ಮಿಷನ್ ಭಾರತದ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಅನ್ನುವಂತಹ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಮಿಷನ್ ಸಾಗರ್ 3ಯಲ್ಲಿ ವಿಯೆಟ್ನಾಂ ಅನ್ನ ಭೇಟಿ ಮಾಡಿರ್ತದೆ ಗೆಳೆಯರೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಬಂದಂತಹ ಕೆಲವು ಅಪ್ಡೇಟ್ ಗಳನ್ನು ನೋಡೋಣ. ಫಿಕ್ಕಿಯ ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಏರ್ಫೋರ್ಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ AFSCV ಬೆಸ್ಟ್ ಕಂಪನಿ ಫಾರ್ ಪ್ರಮೋಟಿಂಗ್ ಸ್ಪೋರ್ಟ್ಸ್ ಅನ್ನುವಂತಹ ಒಂದು ಸೆಕ್ಷನ್ ನಲ್ಲಿ ವಿನ್ನರ್ ಆಗಿರ್ತದ ಗೆಳೆಯರೆ. ಫಿಕ್ಕಿ ಅಂತಂದ್ರ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಡಿಫೆನ್ಸ್ ಸೆಕ್ರೆಟರಿ ಆದಂತಹ ಡಾಕ್ಟರ್ ಅಜಯ್ ಕುಮಾರ್ ಅವರು DGNCC ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಅನಾವರಣಗೊಳಿಸಿರ್ತಾರೆ. ಇದರಲ್ಲಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತಂದ್ರೆ NCC ಯಲ್ಲಿ ಪಾಲ್ಗೊಳ್ತಂತ ಎಲ್ಲಾ ಕ್ಯಾಡೆಟ್ಗಳು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಅಲ್ಲಿ ಶೇರ್ ಮಾಡ್ಕೋಬಹುದು ಮತ್ತು NCC ಆಕ್ಟಿವಿಟೀಸ್ ಗಳಲ್ಲಿ ಅವರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ರು ಅದನ್ನ ಅಲ್ಲಿ ಶೇರ್ ಮಾಡಬಹುದು ಅನ್ನುವಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಅದರ ಸಲುವಾಗಿ ಓಪನ್ ಮಾಡಿರ್ತಾರೆ ಗೆಳೆಯರೆ. ಸೋಕಾರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ಇನ್ ಲಡಾಖ್ ಅನ್ನು 42ನೇ ರಾಮ್ಸರ್ ಸೈಟ್ ಆಗಿ ಭಾರತ ಆಡ್ ಮಾಡಿರ್ತದ. ಇದು ಲಡಾಖ್ ನಲ್ಲಿರ್ತಕ್ಕಂತಹ 2ನೇ ರಾಮ್ಸರ್ ಸೈಟ್ ಆಗಿರ್ತದೆ ಗೆಳೆಯರೆ. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ನಲ್ಲಿ ಬಂದಂತಹ ಅಪ್ಡೇಟ್ ಅನ್ನು ನೋಡಿದ್ರೆ, ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಅವರು ಮೈಕ್ರೋಸಾಫ್ಟ್ ಮತ್ತು ನ್ಯಾಸ್ಕಾಮ್ ಫೆಡರೇಷನ್ಗಳ ಜೊತೆಗೆ
ಕೈ ಜೋಡಿಸಿ ಡಿಜಿಟಲ್ ಕಂಟೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಿರ್ತಾರೆ ಫಾರ್ ITI ಸ್ಟೂಡೆಂಟ್ಸ್. ಇದರಿಂದ 1,20,000 ಸ್ಟೂಡೆಂಟ್ಗಳು 3,000 ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಂದ ಪಾಲ್ಗೊಂಡು ಅದರ ಸದುಪಯೋಗವನ್ನ ಪಡ್ಕೊಳ್ತಿರ್ತಾರೆ ಗೆಳೆಯರೆ. ಇಲ್ಲಿ ನಾಸ್ಕಾಮ್ ಅನ್ನುವಂತ ಒಂದು ವರ್ಡ್ ಬಂದದ. ನಾಸ್ಕಾಮ್ ಅಂತಂದ್ರ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಸರ್ವಿಸಸ್ ಕಂಪನೀಸ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ನಿಂದ ಬಂದಂತಹ ಕೆಲವು ಅಪ್ಡೇಟ್ ಗಳನ್ನು ನೋಡೋಣ. ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NBCFDC, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂಡ್ ಅಪೋಲೋ ಮೆಡ್ ಸ್ಕಿಲ್ಸ್ ಅವರೊಂದಿಗೆ MOU ಅನ್ನ ಸೈನ್ ಮಾಡಿರ್ತಾರೆ. ಇದರಲ್ಲಿ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಟ್ರೈನಿಂಗ್ ಅನ್ನು ನೀಡಲಾಗ್ತದ. ಯಾರ್ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟೀಸ್ ನಿಂದ ಬರ್ತಾರ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ನಿಂದ ಬರ್ತಾರ ಅವರಿಗೆ. ದ ಹಿಂದೂ ಇಂದ ಬಂದಂತಹ ಕೆಲವು ಅಪ್ಡೇಟ್ ಗಳನ್ನು ನೋಡೋಣ. ಯುರೋಪಿಯನ್ ಯೂನಿಯನ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಅವರು ಪೋಸ್ಟ್ ಬ್ರೆಕ್ಸಿಟ್ ಡೀಲ್ ಅನ್ನ ಚರ್ಚೆ ಮಾಡುವಲ್ಲಿ ಹೆಚ್ಚಿನ ಸಮಯವನ್ನ ತಗೊಳ್ತಾರೆ ಅನ್ನುವಂತಹ ಒಂದು ಹೆಡ್ಲೈನ್ ನೊಂದಿಗೆ ಇಲ್ಲಿ ನೋಡ್ತಾ ಇದೀವಿ. ಇದರಲ್ಲಿ ಏನೇನಿದೆ ಅಂತ ಡಿಟೇಲ್ಡ್ ಆಗಿ ನಾವು ನಾಳೆ ಚರ್ಚೆ ಮಾಡೋಣ ಗೆಳೆಯರೆ. ಎಕನಾಮಿಕ್ ರಿವೈವಲ್ ಬೀಟಿಂಗ್ ಪ್ರೆಡಿಕ್ಷನ್ಸ್ ಅಂತ RBI ಬುಲೆಟಿನ್ ನಲ್ಲಿ RBI ಹೇಳಿದೆ ಗೆಳೆಯರೆ. ಲರ್ನಿಂಗ್ ಟು ಲೆಟ್ ಗೋ ಅನ್ನುವಂತಹ ಒಂದು ರೆಟ್ರೋ ಟ್ಯಾಕ್ಸಸ್ ಮೇಲೆ ಒಂದು ಎಡಿಟೋರಿಯಲ್ ಇದೆ. ಅದನ್ನ ಡಿಟೇಲ್ಡ್ ಆಗಿ ಓದ್ಕೊಳ್ಳೋ ಗೆಳೆಯರೆ, ಯಾಕಂದ್ರೆ ಮೇನ್ಸ್ಗೆ ತುಂಬಾನೇ ಹೆಲ್ಪ್ ಆಗ್ತದ. ಇವತ್ತು ಏನು ನಾನು ಮೇನ್ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದು ಕೂಡ ಇದಕ್ಕೆ ಸಂಬಂಧಿಸಿದ ಗೆಳೆಯರೆ. ಪ್ರೊವೊಕೇಶನ್ ಟ್ರ್ಯಾಪ್ ಆನ್ ಇರಾನ್ ಅಮೆರಿಕನ್ ರಿಲೇಷನ್ಸ್ ಎಡಿಟೋರಿಯಲ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಎಡಿಟೋರಿಯಲ್ ಆಗಿರ್ತದ. ಇದು ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಗೆಳೆಯರೆ, ಇದನ್ನು ಕೂಡ ಓದ್ಕೊಳ್ಳಿ. ಲಾರ್ಸನ್ ಅಂಡ್ ಟರ್ಬೋ ಕನ್ಸ್ಟ್ರಕ್ಷನ್ ಕಂಪನಿ 3D ಪ್ರಿಂಟೆಡ್ GR+1 ಬಿಲ್ಡಿಂಗ್ ಅನ್ನ ಕಟ್ಟಿರ್ತದ. ಇದು ಭಾರತದ ಮೊದಲ 3D ಪ್ರಿಂಟೆಡ್ ಬಿಲ್ಡಿಂಗ್ ಆಗಿರ್ತದೆ ಗೆಳೆಯರೆ. ಇದು 700 ಸ್ಕ್ವೇರ್ ಫೀಟ್ ನಲ್ಲಿ ಕಟ್ಟಿರಲಾಗ್ತದ ಕಾಂಚೀಪುರಂ ಫೆಸಿಲಿಟಿನಲ್ಲಿ. 10 ಸೆಂಟ್ರಲ್ ಟ್ರೇಡ್ ಯೂನಿಯನ್ಗಳು ಲೇಬರ್ ಕೋಡ್ಗಳ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಕಾರವನ್ನ ಹಾಡಿರ್ತಾರೆ. ಯಾಕಂತಂದ್ರೆ ಅವರು ಫಿಸಿಕಲಿ ಬಂದು ಚರ್ಚೆ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿರ್ತಾರೆ ಗೆಳೆಯರೆ. ಇಲ್ಲಿ ಲೇಬರ್ ಕೋಡ್ಗಳನ್ನ ಯಾವ ಕೋಡ್ಗಳನ್ನ ಲೇಬರ್ಗಳು ಅದರಲ್ಲಿ ಹಾಕಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಅಂತಂದ್ರೆ ಕೋಡ್ ಆನ್ ವೇಜಸ್, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್, ಸೋಷಿಯಲ್ ಸೆಕ್ಯೂರಿಟಿ ಕೋಡ್, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಅನ್ನುವಂತ ಒಂದು 4 ಎಸೆನ್ಷಿಯಲ್ ಕೋಡ್ಗಳನ್ನ ಲೇಬರ್ಗಳು ಆಡ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ. ಪ್ರಜಾವಾಣಿಯಿಂದ ಬಂದಂತಹ ಕೆಲವು ಅಪ್ಡೇಟ್ಗಳನ್ನು ನೋಡೋಣ. ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ನಾಶವಾಗಿರತಕ್ಕಂತಹ ಕರ್ನಾಟಕ ಆಂಧ್ರ ಪ್ರದೇಶ ಅಂತಾರಾಜ್ಯ ಗಡಿ ಗುರುತಿಸತಕ್ಕಂತಹ ಪ್ರಕ್ರಿಯೆ ಕುರಿತು ರಾಜ್ಯ ಸರ್ಕಾರ ತಕರಾರು ಎತ್ತಿರ್ತದೆ ಗೆಳೆಯರೆ. ಇದರ ನಿಖರ ಮಾಹಿತಿಯನ್ನ ಹಂಚಿಕೊಳ್ಳುವಂತೆ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯನ್ನ ರಾಜ್ಯ ಸರ್ಕಾರ ಅಪೀಲ್ ಮಾಡಿರ್ತದ, ರಿಕ್ವೆಸ್ಟ್ ಮಾಡಿರ್ತದ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನೆಕಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂತಹ COVID-19 ತಡೆ ಲಸಿಕೆಗೆ ಬ್ರಿಟನ್ ಔಷಧ ನಿಯಂತ್ರಕರು ಅದರ ಅನುಮೋದನೆಗೆ ಏನ್ ಮಾಡಿರ್ತಾರ, ತಡೆ ಹಾಕಿರ್ತಾರೆ. ಯಾಕಂತಂದ್ರ ಭಾರತೀಯರ ಮೇಲೆ ಅದರ ಪ್ರಯೋಗ ಆಗಿಲ್ಲ. ನಾನು ನಿಮಗೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಇದೇ ಕಾರಣಕ್ಕೆ. ಯಾಕಂತಂದ್ರೆ ಭಾರತೀಯರದು ಒಂದು ಸ್ಟ್ಯಾಂಡರ್ಡ್ ಜೀನೋಮ್ ಅಂತ ಇಲ್ಲ. ಅದೇ ಕಾರಣಕ್ಕೆ ಅವ್ರು ಏನ್ ಮಾಡಿದಾರ, ಈ ಒಂದು ಔಷಧಗಳ ಪ್ರಯೋಗಕ್ಕೆ ಭಾರತೀಯರ ಮೇಲೆ ಈ ಒಂದು ಔಷಧದ ಪ್ರಯೋಗಕ್ಕೆ ತಡೆಯನ್ನ ಹಾಕಿದ್ದಾರೆ ಗೆಳೆಯರೆ. 2021 ಜನವರಿ 1ರಿಂದ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಕಡ್ಡಾಯವಾಗಿರ್ತದ ಅಂತ ನಿತಿನ್ ಗಡ್ಕರಿ ಅವರು ಹೇಳಿಕೆಯನ್ನ ನೀಡಿರ್ತಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಾರ್ಷಿಕ ರಕ್ಷಣಾ ಮಸೂದೆಯನ್ನ ತಿರಸ್ಕಾರ ಮಾಡಿರ್ತಾರೆ ಗೆಳೆಯರೆ. ನೂತನ ಕೃಷಿ ಕಾಯ್ದೆಗಳನ್ನು ಪ್ರಶ್ನಿಸಿ ಭಾರತೀಯ ಕಿಸಾನ್ ಯೂನಿಯನ್, ಲೋಕಶಕ್ತಿ ಅಂತ ಕೂಡ ಕರೀತಾರೆ, ಅವರು ಸುಪ್ರೀಂ ಕೋರ್ಟ್ ಮೆಟ್ಟಲನ್ನ ಏರಿರ್ತಾರೆ ಗೆಳೆಯರೆ. 2020 ಇಂಡಿಯನ್ ಪ್ರೀಮಿಯರ್ ಲೀಗ್ T20 ಕ್ರಿಕೆಟ್ ಟೂರ್ನಿಯಲ್ಲಿ 2 ಹೊಸ ತಂಡಗಳ ಸೇರ್ಪಡೆಗೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಸರ್ವ ಸದಸ್ಯರ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಿರುತ್ತದೆ ಗೆಳೆಯರೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3ನೇ ಟೆಸ್ಟ್ ಪಂದ್ಯ ಸಿಡ್ನಿಯ ಬದಲು ಮೆಲ್ಬೋರ್ನ್ ನಲ್ಲಿ ನಡೆಸಲಾಗ್ತದ ಅನ್ನುವಂತ ಒಂದು ನಿರ್ಣಯವನ್ನ ಆಸ್ಟ್ರೇಲಿಯಾ ಕ್ರಿಕೆಟ್ ಅಸೋಸಿಯೇಷನ್ ಮಾಡಿರ್ತದೆ ಗೆಳೆಯರೆ. ಮಾಜಿ ಕ್ರಿಕೆಟಿಗ ಚೇತನ್ ಶರ್ಮಾ ಅವರನ್ನ ಭಾರತದ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿರಲಾಗುತ್ತದೆ ಗೆಳೆಯರೆ. 2023 ಹಾಕಿ ವಿಶ್ವಕಪ್ ಟೂರ್ನಿಯ ಸಿದ್ಧತೆಯ ಭಾಗವಾಗಿ
ಸುಂದರ್ಗಢ್ ಜಿಲ್ಲೆಯ ರೂರ್ಕೆಲಾದಲ್ಲಿ ಕ್ರೀಡಾಂಗಣವನ್ನ ನಿರ್ಮಿಸಲಾಗುವುದು ಅಂತ ಒರಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ತಿಳಿಸಿರ್ತಾರೆ ಗೆಳೆಯರೆ. ಪೂರ್ವಾನ್ವಯ ತೆರಿಗೆ ಸಂಬಂಧಿಸಿದಂತೆ ವೋಡಾಫೋನ್ ಸಮೂಹದ ಪರವಾಗಿ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ನ್ಯಾಯಮಂಡಳಿ ಸಲ್ಲಿಸತಕ್ಕಂತಹ ಒಂದು ಜಡ್ಜ್ಮೆಂಟ್ ಅನ್ನ ಭಾರತ ಸರ್ಕಾರ ಸಿಂಗಾಪುರ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರ್ತದೆ ಗೆಳೆಯರೆ. ಇವತ್ತಿನ ಮೇನ್ ಸೆಕ್ಷನ್ ನಲ್ಲಿ ನಾನು ಇದನ್ನೇ ಎಕ್ಸ್ಟೆನ್ಸಿವ್ಲಿ ಚರ್ಚೆ ಮಾಡುವನಿದ್ದೇನೆ. ಯಾಕಂತಂದ್ರೆ ಈಗಾಗಲೇ ಸಿಂಗಾಪುರ ನ್ಯಾಯಾಲಯದಲ್ಲಿ ಭಾರತ ಸರ್ಕಾರ ಇದನ್ನ ಅಪೀಲ್ ಅನ್ನ ಹಾಕಿದೆ. ಇದ್ರ ಮೇಲೆ ಮೇನ್ಸ್ ಕ್ವಶನ್ ಒಂದು ಗ್ಯಾರಂಟಿ ಆಗ್ತದೆ ಗೆಳೆಯರೆ ಕರೆಂಟ್ ಅಫೇರ್ ಸೆಕ್ಷನ್ ನಲ್ಲಿ. ಕ್ವಶನ್ಸ್ ಅನ್ನ ನೋಡೋಣ. ಭಾರತದ ಬಾಕ್ಸರ್ ಸಿಮ್ರನ್ಜಿತ್ ಕೌರ್ ಮತ್ತು ಮನಿಷಾ ಅವರು ಯಾವ ಮೆಡಲ್ ಅನ್ನ ಜರ್ಮನಿ ಬಾಕ್ಸಿಂಗ್ ವರ್ಲ್ಡ್ ಕಪ್ ನಲ್ಲಿ ಗೆದ್ದಿದ್ರು? ಗೋಲ್ಡ್ ಮೆಡಲ್. ದ ಸೋಲಾರ್ ವಿಂಡ್ಸ್ ಹ್ಯಾಕ್ ಸೈಬರ್ ಅಟ್ಯಾಕ್ ಯಾವ ದೇಶದಲ್ಲಿ ಕಾಣಲಾಗಿತ್ತು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಮೇನ್ಸ್ ನಲ್ಲಿ ನಾನು ಹೇಳಿದ್ದೆ ಕೇನ್ ಎನರ್ಜಿ ಮತ್ತು ವೋಡಾಫೋನ್ ಕೇಸ್ ಅನ್ನ ಚರ್ಚೆ ಮಾಡೋಣ ಅಂತಂದು. ಇವತ್ತು ವೋಡಾಫೋನ್ ಕೇಸ್ ಅನ್ನ ನಾವು ಡಿಟೇಲ್ ಆಗಿ ನೋಡೋಣ. ಯಾಕಂತಂದ್ರೆ ಈಗಾಗಲೇ ಇದು ಕರೆಂಟ್ ಅಫೇರ್ ನಲ್ಲಿ ಮತ್ತೊಂದ್ಸಲ ಎಂಟ್ರಿ ಹೊಡೆದಿದೆ. ಸೊ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಕೇಸ್ ಆಗ್ತದೆ. ಇವತ್ತು ಇದನ್ನ ಡಿಟೇಲ್ ಆಗಿ ನಾವು ಚರ್ಚೆ ಮಾಡೋಣ. ನಾಳೆಗೆ ಕೇನ್ ಎನರ್ಜಿಯನ್ನ ಚರ್ಚೆ ಮಾಡೋಣ ಗೆಳೆಯರೆ. ಮತ್ತು ಇದಲ್ಲದೆ ಇನ್ನೂ 2 ಪ್ರಶ್ನೆಗಳನ್ನ ನಾನು ಮುಂಚೆನೆ ಇದೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಈಗ ಮೇನ್ಸ್ ನಲ್ಲಿ ಚರ್ಚೆ ಮಾಡ್ತೇನೆ ಅಂತಂದ ಅದನ್ನ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಗೆಳೆಯರೆ. ಬನ್ನಿ ಇದನ್ನ ಡಿಟೇಲ್ ಆಗಿ ನೋಡೋಣ. ವೋಡಾಫೋನ್ ಕೇಸ್ ಸ್ಟಾರ್ಟ್ ಆಗಿದ್ದು 2007 ಮೇ ತಿಂಗಳಲ್ಲಿ. ವೋಡಾಫೋನ್ ಏನ್ ಮಾಡ್ತದ? ಹಚಿನ್ಸನ್ ವ್ಯಾಂಪೋವಾ ಅಥವಾ ಭಾರತದ ಹಚ್ ಅಂತಾನೆ ನಾವು ಕರಿತಿರ್ತಕ್ಕಂತಹ ಒಂದು ಕಂಪನಿಯ 67% ಸ್ಟೇಕ್ ಗಳನ್ನ ಇದು ಏನ್ ಮಾಡ್ತದ? ಕೊಂಡ್ಕೊಳ್ತದ. ಎಷ್ಟು ರೂಪಾಯಿಗಳಿಗೆ? $11 ಬಿಲಿಯನ್. $11 ಬಿಲಿಯನ್ ಗಳಿಗೆ ಇದೇನ್ ಮಾಡ್ತದ? ಹಚಿನ್ಸನ್ ವ್ಯಾಂಪೋವಾ ಅಥವಾ ಹಚ್ ಕಂಪನಿಯ 67% ಸ್ಟೇಕ್ಸ್ ಅನ್ನ ಇದೇನ್ ಮಾಡ್ತದ? ಕೊಂಡ್ಕೊಳ್ತದ. ಇದು ಹಚಿನ್ಸನ್ ವ್ಯಾಂಪೋವಾ ಅವರ ಭಾರತದಲ್ಲಿ ಎಷ್ಟು ಬಿಸ್ನೆಸ್ ಗಳಿವೆ ಎಲ್ಲಾ ಬಿಸ್ನೆಸ್ ಗಳನ್ನ ಇನ್ಕ್ಲೂಡ್ ಮಾಡಿಬಿಟ್ಟು $11 ಬಿಲಿಯನ್ ಗಳನ್ನ ಕೊಟ್ಟು ಅವ್ರು ಏನ್ ಮಾಡ್ತಾರ? ಕೊಂಡ್ಕೋತಾರ. ನೆಕ್ಸ್ಟ್ ಅದೇ ವರ್ಷ 2007 ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ ಸರ್ಕಾರ ಅವರಿಗೆ 7,990 ಕೋಟಿ ರೂಪಾಯಿಗಳ ಒಂದು ಡಿಮ್ಯಾಂಡ್ ಅನ್ನ ಅವರೊಂದಿಗೆ ಇಡ್ತಾರೆ. ಯಾಕಂತಂದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನುವಂತಹ ಒಂದು ಟ್ಯಾಕ್ಸ್ ಇರ್ತದ. ಅಂತಂದ್ರ ಈಗ ಅವರು 11 ಬಿಲಿಯನ್ ರುಪೀಸ್ ಕೊಟ್ಟು ಏನ್ ಹಚಿನ್ಸನ್ ಅವ್ರದ ಫರ್ಮ್ ಅನ್ನ ಏನ್ ಕೊಂಡ್ಕೊಳ್ತಿರ್ತಾರ ಅದರ ಮೇಲೆ ಅವರಿಗೆ ಏನ್ ಲಾಭ ಸಿಗ್ತದ ಆ ಲಾಭದ ಟ್ಯಾಕ್ಸ್ ಅನ್ನ ಮತ್ತು ಆ ಫರ್ಮ್ ನ ಕಾಸ್ಟ್ ಮೇಲೆ ಏನ್ ಟ್ಯಾಕ್ಸ್ ಇರ್ತದ ಅದನ್ನ ಅವರು ಸರ್ಕಾರಕ್ಕೆ ಭರಿಸಬೇಕಾಗ್ತದ ಅನ್ನುವಂತಹ ಒಂದು ರೂಲ್ಸ್ ಯಾವ್ದ್ರಲ್ಲಿ ಇರ್ತದ? ಕ್ಯಾಪಿಟಲ್ ಗೇನ್ಸ್ ನಲ್ಲಿ ಇರ್ತದ. ಅದನ್ನ ವೋಡಾಫೋನ್ ಅವರು ಏನ್ ಮಾಡ್ತಾರ? ಪ್ರಶ್ನೆ ಮಾಡ್ತಾರ. ಯಾಕೆ? ಇನ್ಕಮ್ ಟ್ಯಾಕ್ಸ್ 1961 ಆಕ್ಟ್ ನಲ್ಲಿ. ಇದು ಯಾವ್ದ್ರದ್ದು? ಭಾರತ ಸರ್ಕಾರದ್ದೇ. ಓಕೆ, ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಇದು. ಅದರಲ್ಲಿ ಈ ರೀತಿಯಾದಂತಹ ಕ್ಯಾಪಿಟಲ್ ಗೇನ್ಸ್ ನಲ್ಲಿ ನಾವು ದುಡ್ಡನ್ನು ಕೊಡಬೇಕು ಅನ್ನುವಂತ ಒಂದು ಪ್ರಸ್ತಾವ ಆ ಒಂದು ಆಕ್ಟ್ ನಲ್ಲಿ ಆಗಿಲ್ಲ. ನಾವು ಅದನ್ನ ನೋಡಿಲ್ಲ. ನಾವು ಅದನ್ನೆಲ್ಲ ನೋಡ್ಕೊಂಡು ನಾವೇನ್ ಮಾಡಿದ್ವಿ? ಕೊಂಡ್ಕೊಂಡ್ವಿ. ನೀವು ನಿಮ್ಮ ಬೇಡಿಕೆ ನ್ಯಾಯಸಮ್ಮತವಾಗಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಮತ್ತು ಒಂದು ಆರ್ಗ್ಯುಮೆಂಟ್ ಅನ್ನ ವೋಡಾಫೋನ್ ಅವರು ಭಾರತ ಸರ್ಕಾರದೊಂದಿಗೆ ಮಾಡ್ತಾರೆ ಗೆಳೆಯರೆ. ಅದಕ್ಕೆ ಭಾರತ ಸರ್ಕಾರ ಏನ್ ಹೇಳ್ತದ? ನೀವು ಹಚ್ನವರಿಗೆ ಆ ದುಡ್ಡನ್ನ ಕೊಡೋಕ್ಕಿಂತ ಮುಂಚೆನೆ ಇಷ್ಟು ಕೋಟಿ ಹಣವನ್ನ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ನಿಮ್ಮ ಹತ್ರ ಇರಿಸ್ಕೊಂಡು ಕೊಡಬಹುದಾಗಿತ್ತು ಅನ್ನುವಂತ ಒಂದು ಹೇಳಿಕೆಯನ್ನ ಭಾರತ ಸರ್ಕಾರ ಹೇಳ್ತದ. ಸೊ ವೋಡಾಫೋನ್ ಏನ್ ಮಾಡ್ತದ ಅಂತಂದ್ರ ವೋಡಾಫೋನ್ ಬಾಂಬೆ ಹೈಕೋರ್ಟ್ ನಲ್ಲಿ ಕೇಸ್ ಹಾಕ್ತದ ಭಾರತ ಸರ್ಕಾರದ ವಿರುದ್ಧ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನಲ್ಲಿ ಯಾವುದೇ ರೀತಿ ಆ ರೀತಿಯ ಹೇಳಿಕೆಗಳು ಇರುವುದಿಲ್ಲ. ಅಂದ್ರೂ ಕೂಡ ಭಾರತ ಸರ್ಕಾರ ಏನ್ ಮಾಡ್ತದ? ನಮಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಕೇಳ್ತಾ ಇದೆ ಅನ್ನುವಂತಹ ಒಂದು ಆರ್ಗ್ಯುಮೆಂಟ್ ನೊಂದಿಗೆ ಭಾರತ ವೋಡಾಫೋನ್ ಇದ್ದಿದ್ದ ಬಾಂಬೆ ಹೈಕೋರ್ಟ್ ನಾಗ ಕೇಸನ್ನ ಹಾಕ್ತದ. ಇದು
ಭಾರತದ ಬಾಂಬೆ ಹೈಕೋರ್ಟ್ ಜಡ್ಜ್ಮೆಂಟ್ ನಲ್ಲಿ ಯಾರ ಕಡೆ ತಿರುಗ್ತದ? ಭಾರತ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆನೆ ಇದೇನಾಗ್ತದ ಫೇವರ್ ಆಗಿ ಕೊಡ್ತದ. ಅವ್ರು ಟ್ಯಾಕ್ಸ್ ಕೇಳಿದ್ದು ಕರೆಕ್ಟ್ ಅದ, ನೀವು ಕೊಡ್ಲೇಬೇಕು ಅನ್ನುವಂತ ಒಂದು ಜಡ್ಜ್ಮೆಂಟ್ ಅನ್ನ ಅವರು ನೀಡ್ತಾರೆ. ವೋಡಾಫೋನ್ ಮತ್ತೇನ್ ಮಾಡ್ತದ? ಈ ಜಡ್ಜ್ಮೆಂಟ್ ಅನ್ನ ಚಾಲೆಂಜ್ ಮಾಡ್ತದ ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ. ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ 2012ರಲ್ಲಿ ವೋಡಾಫೋನ್ ಕಡೆಗೆ, ವೋಡಾಫೋನ್ ಪರವಾಗಿ ಅವ್ರೇನ್ ಮಾಡ್ತಾರ ಜಡ್ಜ್ಮೆಂಟ್ ಅನ್ನು ಕೊಡ್ತಾರ. ಹೌದು, ನೀವು ಹೇಳಿದ್ ಸರಿಯಾಗಿದೆ. IT ಆಕ್ಟ್ 1961 ನಲ್ಲಿ ಯಾವುದೇ ರೀತಿಯ ಕ್ಲಾಸ್ ಇಲ್ಲ. ಸೊ ನೀವು ಇಂಡಿಯನ್ ಗೆ ಯಾವುದೇ ರೀತಿ ಟ್ಯಾಕ್ಸ್ ಅನ್ನ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಜಡ್ಜ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನೀಡ್ತದ. ಆದ್ರೆ ಇದ್ರ ಜೊತೆಗೆ ಭಾರತ ಸರ್ಕಾರ ಏನ್ ಮಾಡ್ತದ? ಭಾರತ ಸರ್ಕಾರ ಈ ಒಂದು ಜಡ್ಜ್ಮೆಂಟ್ ನಿಂದ ಅಸಮಾಧಾನ ವ್ಯಕ್ತಪಡಿಸಿ ಈಗಾಗಲೇ ದಿವಂಗತರಾದಂತಹ ಪ್ರಣಬ್ ಮುಖರ್ಜಿ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು ಆ ಟೈಮ್ನಲ್ಲಿ. ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಅನ್ನು ಏನ್ ಮಾಡ್ತಾರ? ಕಡೆಗಣಿಸಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಹೋಗ್ತಾರ. ಈ ಒಂದು ಅಮೆಂಡ್ಮೆಂಟ್ ಗೆ ನಾವೇನಂತ ಕರಿತೀವಿ? ರೆಟ್ರೋಸ್ಪೆಕ್ಟಿವ್ ಅಮೆಂಡ್ಮೆಂಟ್ ಅಂತ ಕರಿತೀವಿ. ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳ್ತೇನೆ ನಿಮಗೆ, ನೀವು UPSC ಎಕ್ಸಾಮಿನೇಷನ್ ನ ಬರೆಯೋಕೆ ತಯಾರಿಯನ್ನ ನಡೆಸ್ತೀರಿ. ಎಕ್ಸಾಮಿನೇಷನ್ ಅಲ್ಲಿ ಹೋಗಿ ನೀವು ಎಕ್ಸಾಮಿನೇಷನ್ ಅನ್ನ ಬರೆಯೋಕೆ ಕುಂತ ಮೇಲೆ ನಿಮಗೆ ಗೊತ್ತಾಗ್ತದ ಅಲ್ಲಿ ಇರುವಂತ ಕೆಲವು ಕ್ವಶನ್ಗಳು ಏನದಾವ ಔಟ್ ಆಫ್ ದಿ ಸಿಲೆಬಸ್ ಅದಾವ. ಅವಾಗ UPSC ಏನ್ ಹೇಳ್ತದ? ನಾವು ಸಿಲೆಬಸ್ ನಲ್ಲಿ ತಿದ್ದುಪಡಿಯನ್ನ ಮಾಡಿದ್ದೀವಿ ನಿಮ್ಮ ಎಕ್ಸಾಮಿನೇಷನ್ ಗಿಂತ ಮುಂಚೆ, ಸೊ ನೀವು ಅದನ್ನು ಕೂಡ ಓದ್ಕೋಬೇಕಾಗಿತ್ತು ಅನ್ನುವಂತ ಒಂದು ಹೇಳಿಕೆಯನ್ನ ಅದು ನೀಡಿಬಿಡ್ತದ. ಆದ್ರ ಅದು ಏನಾಗ್ತದ? ತಪ್ಪಾಗ್ತದ. ಯಾಕಂತಂದ್ರೆ ಅವರು ನೋಟಿಫಿಕೇಶನ್ ಹೊರಡಿಸ್ಬೇಕಾದ್ರೆ ಯಾವ ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ನಿಂದನೇ ಅವರು ಎಕ್ಸಾಮಿನೇಷನ್ ಅನ್ನ ನಡೆಸಬೇಕು. ದಟ್ ಇಸ್ ಇಲ್ಲಿ ಕೂಡ ಸೇಮ್ ಟೈಪ್ ಆಫ್ ಥಿಂಗ್ ನ ಆಗ್ತದ. ಅಂತಂದ್ರೆ ಅವರು ಸ್ಟೇಕ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಯಾವ ಆಕ್ಟ್ ಇತ್ತೋ ಅದೇ ಆಕ್ಟ್ ಅಲ್ಲಿ ಇರಬೇಕು. ಅವರು ಆದ್ರೆ ಏನ್ ಮಾಡ್ತಾರ? ಅಮೆಂಡ್ಮೆಂಟ್ ಅನ್ನು ಮಾಡ್ತಾರ. ಇದಕ್ಕೆ ಏನಂತ ಕರಿತೀವಿ? ರೆಟ್ರೋಸ್ಪೆಕ್ಟಿವ್ ಅಮೆಂಡ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡಿ ಅವರಿಂದ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ತಕ್ಕಂತಹ ಒಂದು ಪ್ರಯತ್ನ ನಡೀತದ ಗೆಳೆಯರೆ. ಇದು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಕೂಡ ಆಗ್ತದ. ಆದ್ರ ಜಾಗತಿಕವಾಗಿ ಇದರ ಬಗ್ಗೆ ತುಂಬಾನೇ ಕ್ರಿಟಿಸಿಸಮ್ಸ್ ನಾವು ಸಹಿಸಬೇಕಾಗ್ತದ. ಜಾಗತಿಕವಾಗಿ ಬಹಳ ಕ್ರಿಟಿಸಿಸಮ್ಸ್ ಬರ್ತಾವ. ಇದು ತಪ್ಪು ಅಂತ ಜಾಗತಿಕವಾಗಿ ಎಲ್ಲಾ ಇನ್ವೆಸ್ಟರ್ಸ್ಗಳು ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನ್ ಬರ್ತಾ ಇರ್ತದ ಅದು ಕೂಡ ತುಂಬಾನೇ ಇಳಿಮುಖ ಕಾಣ್ತದ. ತುಂಬಾನೇ ದೊಡ್ಡ ಒಂದು ಹೊಡೆತ ಕೊಂಡಿರ್ತದ. ಇದಾದ್ಮೇಲೆ ಜಾಗತಿಕವಾಗಿ ಕ್ರಿಟಿಸಿಸಮ್ಸ್ ಬರೋಣ. ಅವ್ರೇನ್ ಮಾಡ್ತಾರ? ಕೋರ್ಟ್ ಬೇಡ, ವೋಡಾಫೋನ್ ಮತ್ತು ಭಾರತ ಸರ್ಕಾರದ ನಡುವೆ ಒಂದು ಮಾತುಕತೆ ಆಗ್ಲಿ, ಇಂಡಿಯನ್ ಗೌರ್ಮೆಂಟ್ ನಡುವೆ ಒಂದು ಮಾತುಕತೆ ಆಗ್ಲಿ, ಅದರಲ್ಲಿ ನಾವು ಬಗೆಹರಿಸಿಕೊಳ್ಳೋಣ ಅನ್ನೋಂತ ಒಂದು ನಿರ್ಣಯವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಕೂಡ ವೋಡಾಫೋನ್ ಯಾವುದೇ ಒಂದು ಷರತ್ತುಗಳಿಗೆ ಒಪ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ತದ? 2014ರಲ್ಲಿ NDA ಸರ್ಕಾರ ಬರ್ತದ, UPA ಹೋಗಿ. ಈ NDA ಸರ್ಕಾರದಲ್ಲಿ ಏನಾಗ್ತದ? ಇವರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ನಾವು ಬೆಟರ್ಮೆಂಟ್ ಮಾಡ್ತೀವಿ ಅನ್ನುವಂತ ಒಂದು ಪ್ರಾಮಿಸ್ ಗಳನ್ನ ಮಾಡ್ತಿರ್ತಾರ. ಆದ್ರೂ ಕೂಡ ಆ ಒಂದು ಕೇಸನ್ನ ವಿಡ್ರಾ ಮಾಡ್ಕೊಳ್ಳೋದಿಲ್ಲ, ಹಂಗ ನಡಿಲಕ್ ಬಿಟ್ಬಿಡ್ತಾರ. ಸುಪ್ರೀಂ ಕೋರ್ಟ್ ನಲ್ಲಿ ಅದೇನ್ ಕೇಸ್ ಇರ್ತದ ಅದನ್ನ ಹಂಗ ನಡಿಲಕ್ ಬಿಟ್ಬಿಡ್ತಾರ. ಸೊ ಇಲ್ಲಿ ಅಗೇನ್ ವೋಡಾಫೋನ್ ಏನ್ ಮಾಡ್ತದ? ವೋಡಾಫೋನ್ ಗ್ರೂಪ್ ಒಂದು ವಿಶಿಷ್ಟವಾದ ಕ್ಲಾಸ್ 9 ಅನ್ನ ಯಾವ್ದ್ರಿಂದ ಬಯಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ BIT ಅಂತ ಇರ್ತದ. ಯಾವ ದೇಶಗಳ ನಡುವೆ? ಭಾರತ ಮತ್ತು ನೆದರ್ಲ್ಯಾಂಡ್ಗಳ ನಡುವೆ ಬಯಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಇವರು ಸೈನ್ ಮಾಡ್ಕೊಂಡಿರ್ತಾರೆ. ಅದರ ಕ್ಲಾಸ್ 9 ಅನ್ನ ಹಿಡ್ಕೊಂಡು ವೋಡಾಫೋನ್ ಏನ್ ಮಾಡ್ತದ? ನಾನು ಡಚ್ ಕಂಪನಿ ಅಂತ ತೋರ್ಸ್ಕೊಳ್ತದ. ಅಂದ್ರ ಇದರಲ್ಲಿ ಕ್ಲಾಸ್ 9 ನಲ್ಲಿ ಏನು ಒಂದು ಸ್ಟೇಟ್ಮೆಂಟ್ ಇರ್ತದ ಅಂತಂದ್ರ ಪ್ರಮೋಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬೈ ಕಂಪನೀಸ್ ಅನ್ನುವಂತ ಒಂದು ವರ್ಡ್ ಇರ್ತದ. ಸೊ ಇಲ್ಲಿ ಪ್ರೊಟೆಕ್ಷನ್ ಅನ್ನುವಂತ ವರ್ಡ್ಗೆ ಅವರು ಅಂಡರ್ಲೈನ್ ಮಾಡಿಬಿಟ್ಟು ಏನ್ ಮಾಡ್ತಾರ?
ವೋಡಾಫೋನ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ BV ಅನ್ನುವಂಥ ಒಂದು ನೆದರ್ಲ್ಯಾಂಡ್ಸ್ನಲ್ಲಿ ಅವ್ರದ್ದೊಂದು ಕಂಪನಿ ಇರ್ತದ. ಅವ್ರೇನು ಹೇಳ್ತಾರಂತಂದ್ರೆ, ನಾವು ಈಗ ಒಂದು ಡಚ್ ಯೂನಿಟ್ ಆಗಿದ್ದೀವಿ, ಡಚ್ ಕಂಪನಿ ಆಗಿದ್ದೀವಿ. ನಾವು ಭಾರತದಲ್ಲಿನ ಹಚ್ ಅನ್ನುವಂಥ ಕಂಪನಿಯಲ್ಲಿ ಸ್ಟೇಕ್ಸ್ ಅನ್ನ ತಗೊಂಡಿದ್ದೀವಿ. ಆದರೆ ಭಾರತ ಏನ್ ಮಾಡ್ತಾ ಇದೆ, ನಮ್ಮ ಮೇಲೆ ಕಾನೂನು ಬಾಹಿರವಾಗಿ ಟ್ಯಾಕ್ಸ್ ಅನ್ನ ಹೇರ್ತಾ ಇದೆ. ಅವರ ಕಾನೂನಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಯಾವುದೇ ರೀತಿ ಹೇಳಿಕೆ ಇರಲಿಲ್ಲ ಅಂದ್ರೂ ಕೂಡ ಭಾರತ ಏನ್ ಮಾಡ್ತಾ ಇದೆ, ನಮ್ಮ ಮೇಲೆ ಟ್ಯಾಕ್ಸ್ ಅನ್ನ ಹೇರ್ತಾ ಇದೆ ಅನ್ನುವಂತ ಒಂದು ಪ್ರಸ್ತಾವವನ್ನ ಇವ್ರು ಏನ್ ಮಾಡ್ತಾರ, ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ನೆದರ್ಲ್ಯಾಂಡ್ಸ್ ಅದೆಲ್ಲಿರ್ತದ, ಹೇಗ್ ನಲ್ಲಿ ಇರ್ತದ. ಈ ಕೇಸ್ನಲ್ಲಿ ಹಾಕಿದ ಮೇಲೆ ಆ ಒಂದು ಕೇಸ್ನ ಜಡ್ಜ್ಮೆಂಟ್ ಏನ್ ಬರ್ತದ ಅಂತಂದ್ರ, ಕೋರ್ಟ್ ಏನ್ ಮಾಡ್ತದ, ವೋಡಾಫೋನ್ ಕಡೆನೆ ತೀರ್ಪನ್ನ ನೀಡ್ತದ. ಯಾಕಂತಂದ್ರ ಅವರ ಒಂದು ನಿಲುವಿನಲ್ಲಿ ಕ್ಲಿಯರ್ ಆಗಿದ್ರು. ಭಾರತದ ಒಂದು ನಿಲುವು ಏನಾಗಿತ್ತು, ತಪ್ಪಾಗಿತ್ತು ಅನ್ನುವಂತ ಒಂದು ಜಡ್ಜ್ಮೆಂಟ್ ಅನ್ನ ಆ ಕೋರ್ಟ್ ನೀಡ್ತದ. ಮತ್ತು ಭಾರತಕ್ಕೆ ವೋಡಾಫೋನ್ ಕಂಪನಿದು ಏನ್ ಖರ್ಚಾಗಿರ್ತದ ಅದನ್ನೆಲ್ಲ ರೀಇಂಬರ್ಸ್ ಮಾಡಕ್ ಹೇಳ್ತದ. ಎಷ್ಟು ಕೋಟಿ ರೂಪಾಯಿಗಳೊಂದಿಗೆ, 40.3 ಕೋಟಿ ರೂಪಾಯಿಗಳೊಂದಿಗೆ. ಇದರಿಂದ ಏನಾಗ್ತದ ಅಂತಂದ್ರೆ, ಭಾರತಕ್ಕೆ ಯಾವುದೇ ಟ್ಯಾಕ್ಸ್ ಕೂಡ ಸಿಗಲ್ಲ. ಪ್ಲಸ್ ಅವರೇ 40.3 ಕೋಟಿ ರೂಪಾಯಿಗಳನ್ನ ವೋಡಾಫೋನ್ ಕಂಪನಿಗೆ ಭರಿಸಬೇಕು. ಯಾಕಂತಂದ್ರೆ ಅವ್ರಿಗೆ ನೀವು ಖರ್ಚಾ ಮಾಡಿಸಿದಿರಿ ವಿನಾಕಾರಣಿ ಅನ್ನುವಂತ ಒಂದು ಜಡ್ಜ್ಮೆಂಟ್ ಅನ್ನ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಹೇಗ್ ನೆದರ್ಲ್ಯಾಂಡ್ಸ್ನವರು ನೀಡಿಬಿಡ್ತಾರ. ಸೊ ಅದಕ್ಕೆ ಈಗ ಭಾರತ ಏನ್ ಮಾಡಿದ ಅಂತಂದ್ರ, ಇದ ಕೇಸನ್ನ ತಗೊಂಡು, ವೋಡಾಫೋನ್ ಕೇಸನ್ನ ತಗೊಂಡು ಈ ಒಂದು ಜಡ್ಜ್ಮೆಂಟ್ ಅನ್ನ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ನೆದರ್ಲ್ಯಾಂಡ್ಸ್ ಇವ್ರೇನ್ ನೀಡಿದಾರ, ಈ ಒಂದು ಜಡ್ಜ್ಮೆಂಟ್ ಅನ್ನ ತಗೊಂಡು ಎಲ್ಲಿ, ಸಿಂಗಾಪುರ್ನಲ್ಲಿ ಭಾರತ ಸರ್ಕಾರ ವೋಡಾಫೋನ್ಗೆ ಚಾಲೆಂಜ್ ಮಾಡಿದ ಗೆಳೆಯರಿ. ಇನ್ನು ಇದರಲ್ಲಿ ಬೆಳವಣಿಗೆಗಳು ಆಗ್ತಾವ. ಸಿಂಗಾಪುರ್ ಕೋರ್ಟು ಏನು ಜಡ್ಜ್ಮೆಂಟ್ ಅನ್ನು ನೀಡ್ತದ ಅದನ್ನ ನಾವು ನೋಡ್ಬೇಕಾಗ್ತದ. ಸೊ ಈಗ ಕರೆಂಟ್ ಅಫೇರ್ಸ್ ನಲ್ಲಿ ಇವತ್ತೇ ಇದು ಇವೆಂಟ್ ಆಗಿರೋದ್ರಿಂದ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಇವೆಂಟ್ ಆಗ್ತದೆ ಗೆಳೆಯರಿ. ಸೊ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದು ನಾವು ಒಂದು ಅಗತ್ಯವಾಗಿತ್ತು, ತಿಳ್ಕೊಂಡಿದ್ದೀವಿ. ನಾಳೆಗೆ ಕೇನ್ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಕೇನ್ ಎನರ್ಜಿ ಕೇಸ್ನಲ್ಲಿ ಏನಾಗಿತ್ತು ಅಂತ. ಕೇನ್ ಎನರ್ಜಿ ಕೇಸು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನದಾಗಿದೆ. ಅಲ್ಲೂ ಕೂಡ ಅವರು ಭಾರತದ ವಿರುದ್ಧ ಕೇಸನ್ನ ಗೆದ್ದಿದ್ದಾರೆ. ಇದೇ ರೀತಿ ಟ್ಯಾಕ್ಸ್ನ ವಿಷಯದಲ್ಲಿನೇ ವೋಡಾಫೋನ್ ಟೋಟಲಿ ಎಷ್ಟು ಅಮೌಂಟ್ ಟ್ಯಾಕ್ಸ್ ಕೇಸನ್ನ ಗೆದ್ದಿರ್ತದೆ ಗೆಳೆಯರೆ, 22,100 ಕೋಟಿ ರೂಪಾಯಿಗಳ ಕೇಸನ್ನ ಅವರು ಗೆದ್ದಿರ್ತಾರೆ ಗೆಳೆಯರೆ. ಸೊ ಬನ್ನಿ ಮುಂದೆ ಹೋಗೋಣ. ನ್ಯಾಷನಲ್ ಫಾರ್ಮರ್ಸ್ ಡೇ ಅನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 23. ಭಾರತದಲ್ಲಿ ಚಿರತೆಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನು ನಾವು ಈಗಾಗಲೇ ಕೇಳಿದ್ವಿ. ಆದರೆ ಯಾವ ಒಂದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚಾಗಿದೆ ಅಂತ ನೋಡ್ತೀವಿ? ಮಧ್ಯಪ್ರದೇಶ. ಭಾರತದಲ್ಲಿ ಇರತಕ್ಕಂತಹ ಒಟ್ಟು 12,852 ಚಿರತೆಗಳ ಪೈಕಿ 26% ಮಧ್ಯಪ್ರದೇಶದಲ್ಲಿ ಅದ. ಮತ್ತು ಹುಲಿಗಳ ಸಂತತಿಯಲ್ಲೂ ಕೂಡ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಹುಲಿಗಳು ಎಷ್ಟದಾವ? 526. ಎರಡನೇ ಸ್ಥಾನದಲ್ಲಿ ಯಾವ್ದಾದ ಗೆಳೆಯರೆ? ಕರ್ನಾಟಕ. COVID-19 ಕ್ರೈಸಿಸ್ ಆಫ್ ಸಿವಿಲೈಸೇಷನ್ ಅಂಡ್ ಸೊಲ್ಯೂಷನ್ಸ್ ಅನ್ನುವಂಥ ಬುಕ್ ಅನ್ನ ಯಾರು ಬರೆದಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಪ್ರಿಲಿಮ್ಸ್ ಹೋಮ್ವರ್ಕ್ ಗಾಗಿ ನೀಡ್ತಾ ಇದ್ದೇನೆ. ಎರಡನೇ ಕ್ವಶನ್ ಅಂತಂದ್ರೆ, ಜಗತ್ತಿನ ಅತ್ಯಂತ ದೊಡ್ಡ ಟೆಲಿಸ್ಕೋಪ್ ಯಾವ ದೇಶದಲ್ಲಿದೆ ಅನ್ನೋದು ಕೂಡ ಒಂದು ಹೊಸ ಕ್ವಶನ್ ಆಗಿದೆ. ಯಾಕಂತಂದ್ರೆ ಇತ್ತೀಚೆಗೆ ಒಂದು ದೇಶ ಅದನ್ನ ಅನಾವರಣಗೊಳಿಸಿದೆ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಗಳಿಗಾಗಿ. ನಾಳೆಗೆ ಇವತ್ತು ವೋಡಾಫೋನ್ನ ಚರ್ಚೆ ಆಯಿತು, ನಾಳೆಗೆ ಕೇನ್ ಎನರ್ಜಿ ಬಗ್ಗೆ ಚರ್ಚೆ ಮಾಡೋಣ ಗೆಳೆಯರೆ. ಈವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.